ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನ ಆಶಾ ಜೀವನ ಶುಭ ದಿನ ಕಲೆಯೇ ಒಲವೇ ಕಲೆಯೇ ಒಲವೇ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನ ಆಶಾ ಜೀವನ ಶುಭ ದಿನ ಅರಳಿ ನಿಂತ ಕುಸುಮ ಕೆಂದಾವರೆ ನಗುತ್ತಿರೆ ಅರಳಿ ನಿಂತ ಕುಸುಮ ಕೆಂದಾವರೆ ನಗುತ್ತಿರೆ ಶೃಂಗ ಸಂಗದ ಸಂಗ ಸುಖದಲ್ಲಿ ಸನ್ನಿತ ಮರೆತಿದೆ ಜಾನಕಿ, ಸಂಗದ ಸಂಗ ಸುಖದಲ್ಲಿ ಸನ್ನಿತ ಮರೆತಿದೆ ಪ್ರಿಯ ಜಾನಕಿ, ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನ ಆಶಾ ಜೀವನ ಶುಭ ದಿನ ಮಧುರ ನಿನ್ನ ಗಾನ ಮನವ ನಲಿಸಿದೆನ್ನ ಮಧುರ ನಿನ್ನ ಗಾನ ಮನವ ನಲಿಸಿದೆನ್ನ ಭಾವದಿಂದ ನಾವು ಕೂಡಿ ಹಾಡುತ್ತೀರೆ ಜಾನಕಿ, ಭಾವದಿಂದ ನಾವು ಕೂಡಿ ಹಾಡುತ್ತೀರೆ ರಸಮಯ ಜೀವನ ಅನುದಿನ ಅನುಕ್ಷಣ ಭಾವದಿಂದ ನಾವು ಕೂಡಿ ಹಾಡುತ್ತೀರೆ ರಸಮಯ ಜೀವನ ಅನುದಿನ ಅನುಕ್ಷಣ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನ ಆಶಾ ಜೀವನ ಶುಭ ದಿನ ಲಕ್ಷ್ಮಣ, ಲಕ್ಷ್ಮಣ, ಅಣ್ಣ ಕರೆದಿರಾ? ಅತ್ತ ನೋಡು, ಕೆಂದೂಳಿ ಎದ್ದು ಭೂಮಂಡಲವನ್ನೇ ಮುತ್ತುತ್ತಿರುವುದು. ತುರಗಗಳ ಕುರಪಡಿದ ಕೆಂದೂಳನ್ನು ನೋಡಿದರೆ ಯಾರೋ ರಾಜಪುತ್ರರು ಬೇಟೆಗಾಗಿ ಬಂದಿರಬಹುದೇ? ಹೋಗಿ ನೋಡಿಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ಅಣ್ಣ ಮತ್ತಾರೋ ಅಲ್ಲ ಅಣ್ಣ, ದಾಯಾದಿ ಮಾತ್ಸರ್ಯದಿಂದ ಭರತನೇ ಸೈನ್ಯ ಸಮೇತನಾಗಿ ಬರುತ್ತಿರುವನು. ಅಪ್ಪಣೆ ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ಧ್ವಂಸ ಮಾಡಿ ಬರುತ್ತೇನೆ ಅಣ್ಣ. ತಡೆ ಲಕ್ಷ್ಮಣ, ಭರತನ ಭ್ರಾತೃ ವಾತ್ಸಲ್ಯವನ್ನು ನೀನು ತಿಳಿಯೇ. ಭರತನು ಸದ್ಗುಣ ಭರಿತನು, ಶತ್ರುಘ್ನನು ಭ್ರಾತೃ ವಾತ್ಸಲ್ಯನು. ಅವರ ಆಗಮನಕ್ಕೆ ಬೇರೆ ಯಾವುದೋ ಕಾರಣವಿರಬಹುದು. ಬರಲಿ ಸಹೋದರ. ಅಣ್ಣ ಅಣ್ಣ ಶ್ರೀರಾಮಚಂದ್ರ, ನಮಸ್ಕರಿಸುವೆವು. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಭರತ ಬಾ. ಅಣ್ಣ, ಕಾಂಚನಾಂಬರ ರತ್ನಾಂಬರಗಳನ್ನು ಧರಿಸಿ ಮಂತ್ರಿ ಸುಮಂತ್ರರ ಮಧ್ಯದಲ್ಲಿ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಅರಣ್ಯವಾಸವನ್ನು ಕೈಗೊಂಡು ಈ ಘೋರ ಕಾನನದಲ್ಲಿ ವಾಸ ಮಾಡಬೇಕಾಯಿತಲ್ಲ. ಈ ನಿಮ್ಮ ಸ್ಥಿತಿಯನ್ನು ನೋಡುವ ನಾವೆಂತಹ ಪಾಪಿಗಳನ್ನ, ನಾವೆಂತಹ ಪಾಪಿಗಳು. ಭರತ,
ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವ ನನಗೆ ಆ ಭವನವಾಸಕ್ಕಿಂತಲೂ ಈ ಅರಣ್ಯವೇ ಹಿತಕರವಾಗಿರುವುದು ಭರತ. ಅದಿರಲಿ ಭರತ ಶತ್ರುಘ್ನರೇ, ನೀವು ಮಾವನ ಮನೆಯಿಂದ ಯಾವಾಗ ಬಂದಿರಿ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೆನೆದು ನಿರುತ್ಸಾಹನಾಗಿ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ಆತರವಾಗುತ್ತಿರುವುದು ತಮ್ಮ. ಒಬ್ಬೊಬ್ಬರ ಕುಶಲ ವಾರ್ತೆಯನ್ನು ಕೇಳುವೆನು. ಹೇಳು ಭರತ. ಹಾಗೆಯೇ ಆಗಲಿ ಅಣ್ಣ. ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿದ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮವೇ? ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರಣ್ಣ. ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೇ? ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರಣ್ಣ. ಪತಿಯ ಎದುರಿನಲ್ಲಿ ಒಂದು ಮಾತನ್ನು ಆಡದೆ ಮೌನವಾಗಿ ಕಳುಹಿಸಿಕೊಟ್ಟ ನನ್ನ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ದೇವಿಯು ಕ್ಷೇಮದಿಂದಿರುವರೇ? ಸುಮಿತ್ರಾ ದೇವಿಯು ಕ್ಷೇಮದಿಂದಿರುವರಣ್ಣ. ನವಮಾಸಗಳು ಒತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ಕಳಿಸಿ ಕೊಡಲಾರದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನ ತಾಯಿ ಕೌಸಲ್ಯ ಮಾತೆಯು ಕ್ಷೇಮದಿಂದಿರುವರೇ? ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರಣ್ಣ. ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾಮಾತೆಯು ಕ್ಷೇಮದಿಂದಿರುವರೇ ಭರತ? ಅವರ ಕ್ಷೇಮಕ್ಕೇನಣ್ಣ? ಹೀಗ ಹೇಳು ಭರತ. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆ 4 ಸುಪುತ್ರರನ್ನು ಪಡೆದದ್ದಲ್ಲದೆ ಕಟುವಾಂಗ ಎಂಬ ಹೆಸರಿನಿಂದಿದ್ದವನು ಪುಷ್ಪರಥ ಅನವರ್ತ ಎಂಬ ನಾಮವನ್ನು ಗಳಿಸಿ ದೇವಾಸುರರ ಯುದ್ಧದಲ್ಲಿ 10 ದಿಕ್ಕುಗಳಲ್ಲಿ ಒಬ್ಬನೇ ರಥಿಕನಾಗಿ ಹೋರಾಡಿ ಜಯವನ್ನು ಹೊಂದಿ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮ ಜನಕನು ಕ್ಷೇಮವೇ? ಇನ್ನೆಲ್ಲಿಯೇ ಕ್ಷೇಮವಣ್ಣ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಭರತ, ಏನು ಹೇಳುತ್ತಿರುವೆ? ಅಣ್ಣ, ನೀನು ಅಯೋಧ್ಯೆಯನ್ನು ಬಿಟ್ಟು ಬಂದ ಕೂಡಲೇ ನಿಮ್ಮ ಅಗಲಿಕೆಯ ವೇದನೆಯನ್ನು ತಾಳಲಾರದೆ ಪೂಜ್ಯ ಜನಕನು ಸ್ವರ್ಗಸ್ಥರಾದರಣ್ಣ, ಜನಕ. ಅರಣ್ಯವಾನಿಗಿದೆಯ ಜನಕ, ಅರಣ್ಯವಾನಿಗಿದೆಯ ಅರಣ್ಯವಾನಿಗಿದೆಯ ಜನಕ, ಅರಣ್ಯವಾನಿಗಿದೆಯ ಮಮತೆಯ ಸೂತರಿಗೆ ನಗು ಮುಖ ತೋರದೆ ಮಮತೆಯ ಸೂತರಿಗೆ ನಗು ಮುಖ ತೋರದೆ ಕಾಣದೆ ಮರೆಯಾದೆಯ ನಮ್ಮನ್ನು ತೊರೆದು ಪೋದೆಯ ಜನಕ, ನಮ್ಮನ್ನು ತೊರೆದು ಪೋದೆಯ ಅರಣ್ಯವಾನಿಗಿದೆಯ ಜನಕ, ಅರಣ್ಯವಾನಿಗಿದೆಯ ಸುತರನ್ನು ತೋರೆದ ವೇದನೆ ಸಹಿಸದೆ ಸುತರನ್ನು ತೋರೆದ ವೇದನೆ ಸಹಿಸದೆ ಸತಿ ಸುತರನ್ನು ತೊರೆದೆಯ ನಮ್ಮನ್ನು ತೊರೆದು ಪೋದೆಯ ಜನಕ, ನಮ್ಮನ್ನು ತೊರೆದು ಪೋದೆಯ
ತಂದೆಯೇ, ಕಡೆಗೂ ನಮ್ಮನ್ನಗಲಿ ಪರಲೋಕ ವಾಸಿಯಾದೆಯ. ಸ್ವರ್ಗದಲ್ಲಿರುವ ತಮಗೆ ಇಲ್ಲಿಂದಲೇ ವಂದಿಸುವೆ. ಭರತ, ನೀನೇ ಪುಣ್ಯಶಾಲಿಯಪ್ಪ. ಜನಕನ ಅವಸಾನ ಕಾಲದಲ್ಲಿ ಅವರ ಬಳಿ ಇದ್ದು ಅವರ ಪಾದ ಸೇವೆ ಮಾಡಿದ ಪುಣ್ಯಕ್ಕೆ ಭಾಗಿಯಾದೆ. ಅಂತಹ ಭಾಗ್ಯ ಈ ಪಾಪಿ ರಾಮನ ಹಣೆಯಲ್ಲಿ ಬರೆಯಲಿಲ್ಲ ಭರತ, ಬರೆಯಲಿಲ್ಲ. ಅಂತಹ ಪುಣ್ಯವು ನಮಗೂ ಇಲ್ಲವಾಯಿತು. ಏನು ಹೇಳುತ್ತೀರಿ ಭರತ? ಹೌದು ಅಣ್ಣ, ಜನಕನ ಮರಣ ಕಾಲದಲ್ಲಿ ನಾವು ಸಹ ಬಳಿಯಲಿರಲಿಲ್ಲ. ಏನು, ಜನಕನ ಅವಸಾನ ಕಾಲದಲ್ಲಿ ನೀನೂ ಸಹ ಬಳಿಯಲಿರಲಿಲ್ಲವೇ? ಇಲ್ಲ ಅಣ್ಣ. ಹೇ ದಶರಥ ಚಕ್ರವರ್ತಿ, 60,000 ವರ್ಷಗಳ ಕಾಲ ವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆ 4 ಸುಪುತ್ರರನ್ನು ಪಡೆದ ನಿಮಗೆ ನಿಮ್ಮ ಅವಸಾನ ಕಾಲದಲ್ಲಿ ಯಾರೂ ನಿಮಗೆ ಬಾಯಿಯಲ್ಲಿ ಗಂಗೋದಕವನ್ನು ಬಿಡಲಿಲ್ಲವೇ? ನಾವೆಂತಹ ನಿರ್ಭಾಗ್ಯ ಪುತ್ರರು ಭರತ, ನಾವೆಂತಹ ನಿರ್ಭಾಗ್ಯ ಪುತ್ರರು. ಭರತ, ಮೀರಿ ಓದುವುದನ್ನು ಚಿಂತಿಸಿ ಫಲವಿಲ್ಲ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ಮಾತೆಯ ಆಜ್ಞೆಯ ಪ್ರಕಾರ ನೀನೀಗಲೇ ಅಯೋಧ್ಯೆಗೆ ತೆರಳಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ಅಣ್ಣ, ಏನು ಹೇಳಿದಿರಿ? ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆ. ಆದ್ದರಿಂದ ನೀನೀಗಲೇ ಅಯೋಧ್ಯೆಗೆ ಬಂದು ಸಿಂಹಾಸನವನ್ನು ಏರಿ ನಮಗೆ ಆನಂದವನ್ನುಂಟು ಮಾಡು ಬಾಣ್ಣ. ಭರತ, ಮಾತೆಯ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವೆನು. ಅದೂ ಅಲ್ಲದೆ ಭರತ, ನಿನ್ನ ಪಾಲಿಗೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ಅದು ದತ್ತಾಪಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ ಭರತ. ಅಗ್ರಜ, ರಾಮಚಂದ್ರ ನಾನಾಗಿಯೇ ಸಂತೋಷವಾಗಿ ಬಿಟ್ಟುಕೊಡುತ್ತಿರುವಾಗ ದತ್ತಾಪಹಾರ ದೋಷವಿಲ್ಲಿಂದ ಬರುವುದಲ್ಲ. ಭರತ, ನೀನು ಏನು ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಗ್ರಜ, ಇದೇ ನಿಮ್ಮ ಕಡೆಯ ನಿರ್ಧಾರವೇ? ಭರತ, ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗಲೇ ಈ ನಿರ್ಧಾರವನ್ನು ಕೈಗೊಂಡು ಬಂದಿರುವೆ. ಹಾಗಾದರೆ ನನ್ನ ನಿರ್ಧಾರವನ್ನು ಕೇಳಿ. ಅಗ್ರಜ, ರಾಮಚಂದ್ರ ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆ. ಆದ್ದರಿಂದ ನಿಮ್ಮ ಪವಿತ್ರವಾದ ಪಾದುಕೆಗಳನ್ನು ಅನುಗ್ರಹಿಸಿಕೊಡಿ. ನಂದಿ ಗ್ರಾಮದಲ್ಲಿ ಅವುಗಳಿಗೆ ಪಟ್ಟ ಕಟ್ಟಿ ನಾನು ನೆಪಮಾತ್ರಕ್ಕೆ ರಾಜ್ಯವಾಳುತ್ತೇನೆ. ಆದರೆ ನಿಮ್ಮ 14 ವರ್ಷ ವನವಾಸ ಮುಗಿದ ಮರುದಿನವೇ ನನಗೆ ದರ್ಶನ ಕೊಡಬೇಕು. ಕೊಡದೆ ಹೋದರೆ ನಿಮ್ಮ ಪಾದ ಸಾಕ್ಷಿ ಆಣೆಗೂ ಅಗ್ನಿ ಪ್ರವೇಶ ಮಾಡುವೆನು. ಭರತ, ನಿನ್ನ ಇಷ್ಟದಂತೆ 14 ವರ್ಷ ಅರಣ್ಯವಾಸ ಮುಗಿದ ಮರುದಿನವೇ ನಿನಗೆ ದರ್ಶನ ಭಾಗ್ಯವನ್ನು ಕರುಣಿಸುವೆನು. ಆಗಬಹುದೇ? ಧನ್ಯನಾದೆನಣ್ಣ, ಧನ್ಯನಾದೆ. ಹಾಗಾದರೆ ತೆಗೆದುಕೋ ಈ ಪಾದಕಿಗಳನ್ನು. ನನ್ನೊಡಲ ತಾಪವಂ ತಡೆದೆನಿತೋ ತವಗದಿಂ ಬೆಳೆಸಿದ ಮಾತೆಗೆ ಭಾಗ್ಯವಿಲ್ಲ. ರಾಮ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ, ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಮುನಿ ಜನರ ಪಾಲಿಗೋ ಈ ಭಾಗ್ಯವಿಲ್ಲ. ರಾಮ ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ, ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ
ಸಹಕರಿಸಿದೆ ಮಗು ಈ ಭಾಗ್ಯವಿಲ್ಲ ರಾಮ. ಕಾಡು ಮರದಿಂ ಕಡಿದು ಕಾಲಿನಿಂ ತೊಳೆದು ಪಾಡುಪಡುತ್ತಿದ್ದರು ನಾಡಿ ನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯ ಕೆಣೆಯುಂಟೆ ಜಗದಿ. ರಾಮ ಪವನ ಪರಂಧಾಮ ಶ್ರೀರಾಮ, ಪವನ ಪರಂಧಾಮ ಶ್ರೀರಾಮ. ರಘುವಂಶದೋ ಮಾಯಿನ ಮಣಿಲ ನಾಮ, ರಘುವಂಶ ಸೋಮಾರಿನ ಮಣಿಲ ನಾಮ. ಸೀತಾರಾಮ ಸೀತಾರಾಮ ಪವನ ಪರಂಧಾಮ ಶ್ರೀರಾಮ, ಪವನ ಪರಂಧಾಮ ಶ್ರೀರಾಮ. ಭಕ್ತರ ಪಾಲಿಪ ಜಲನಿಧಿ ಸೋಮ, ಭಕ್ತರ ಪಾಲಿಪ ಜಲನಿಧಿ ಸೋಮ. ಕಾದಿರುವೆ ಬಾರೋ ಕಾದಿರುವೆ ಬಾರೋ, ಕಾದಿರುವೆ ಬಾರೋ ಕಾದಿರುವೆ ಬಾರೋ. ಸೀತಾರಾಮ ಸೀತಾರಾಮ ಪವನ ಪರಂಧಾಮ ಶ್ರೀರಾಮ, ಪವನ ಪರಂಧಾಮ ಶ್ರೀರಾಮ, ಪವನ ಪರಂಧಾಮ ಶ್ರೀರಾಮ. ಸೀತಾ, ಲಕ್ಷ್ಮಣ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾದ್ದರಿಂದ ಪ್ರಜೆಗಳು ಪದೇ ಪದೇ ನಮ್ಮನ್ನು ಕಂಡು ಪರಿತಪಿಸುವರು. ಆದ ಕಾರಣ ದಂಡಕಾರಣ್ಯವನ್ನು ಕುರಿತು ಪ್ರಯಾಣಿಸೋಣ. ಹಾಗೇ ಆಗಲಿ ಅಣ್ಣ. ಆಹಾ ಓಹೋ ಮೇವು ಬರಲಿದೆ, ಆಹಾ ಓಹೋ ಮೇವು ಬರಲಿದೆ, ಮೇವು ಬರಲಿದೆ ನನಗೆ ಮೇವು ಬರಲಿದೆ, ಮೇವು ಬರಲಿದೆ ನನಗೆ ಮೇವು ಬರಲಿದೆ. ಹಾರಿ ಜೀವವ ಇರುವೆನು ನಾ, ಹಾರಿ ಜೀವವ ಇರುವೆನು ನಾ, ಹೀರುವೆನಲೆ ಹೀರುವೆನು, ಹೀರುವೆನಲೆ ಹೀರುವೆನು ಜೀವ ಭಾವ. ಮೇವು ಬರಲಿದೆ ಮೇವು ಬರಲಿದೆ ನನಗೆ ಮೇವು ಬರಲಿದೆ. ಪ್ರಾಣಿ ಹಿಂಸೆ ಮಾಡುವುದರಲ್ಲಿ ನನಗಿಂತಲೂ ಮುಗಿಲಾದವರು ಈ ಭುವನದಲ್ಲಿ ಯಾರೂ ಇಲ್ಲ. ನಮ್ಮಗ್ರಜನಾದ ಲಂಕೇಶ್ವರನಿಂದ ಆಜ್ಞಾಪಿಸಲ್ಪಟ್ಟು ಈ ದಂಡಕಾರುಣ್ಯವನ್ನು ನೋಡಿಕೊಳ್ಳುತ್ತಿರುವೆನು. ಅದು ಅಲ್ಲದೆ ನನ್ನ ಕುಮಾರನು ಸೂರ್ಯನನ್ನು ಕುರಿತು ಅಘೋರವಾದ ತಪಸ್ಸನ್ನು ಆಚರಿಸಿ ಅಮೋಘವಾದ ಅಸ್ತ್ರವನ್ನು ಪಡೆಯುತ್ತಿರುವನು. ಇಂದಿಗೆ ಅವನ ತಪಸ್ಸು ಪೂರ್ಣಗೊಳ್ಳುವುದು. ಅವನಿಗಾಗಿ ಬಂಡಿ ಬಂಡಿ ಮಾಂಸ ಮದ್ಯವನ್ನು ಸಿದ್ಧಪಡಿಸಿರುವೆನು. ನಾನೀಗಲೇ ಹೋಗಿ ನನ್ನ ಕುಮಾರನನ್ನು ಸಂತೋಷದಿಂದ
ಬರಮಾಡಿಕೊಳ್ಳುವೆನು. ಕುಮಾರ, ಶಂಭುಕಾಸುರ ಮಗನೇ, ಶಂಭುಕಾಸುರ, ಆ ಯಾರೋ ದುರಾತ್ಮರು ನನ್ನ ಕುಮಾರನ ಶಿರಚ್ಛೇದನ ಮಾಡಿರುವರು. ಬಿಸಿ ನೆತ್ತರು ಬಿಸಿ ನೆತ್ತರು ಹರಿಯುತ್ತಿರುವುದು. ನನ್ನ ಕುಮಾರನನ್ನು ಕೊಂದ ನರಮಾನವರು ಈ ಅರಣ್ಯದಲ್ಲಿ ಎಲ್ಲಿಯೋ ಹೊಡಗಿರುವರು. ನರವಾಸನೆ ಮೂಡಿ ಬರುತ್ತಿರುವುದು. ನಾನೀಗಲೇ ಹೋಗಿ ಅವರನ್ನು ಹಿಡಿದು ಸೆಳೆ ತಂದು ಗಸ 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 ಗಸನೆ ಹಗಿದು ನುಂಗಿ ನನ್ನ ಉದರದ ಕಿಚ್ಚನ್ನು ಆರಿಸಿಕೊಳ್ಳದೆ ಬಿಡುವುದಿಲ್ಲ. ಇಂದು ನಾನು ಒಂದುವೆ ಆನಂದವಾ, ಇಂದು ನಾನು ಒಂದುವೆ ಆನಂದವಾ, ಸಂದೇಹವಿಲ್ಲದೆ ಇಂದು ಮಾಂಸವಾ, ಸಂದೇಹವಿಲ್ಲದೆ ಇಂದು ಮಾಂಸವಾ, ಇಂದು ನಾನು ಇಂದು ನಾನು ಒಂದುವೆ ಆನಂದವಾ. ನರರ ಕಣ್ಣು ಗುಡ್ಡೆಗಳ ಉರಿದು ಕಣ್ಣಿಗೆಯ ಮಾಡಿ, ನರರ ಕಣ್ಣು ಗುಡ್ಡೆಗಳ ಉರಿದು ಕಣ್ಣಿಗೆಯ ಮಾಡಿ, ಕರುಳ ಕಿತ್ತು ಸಾವಿಗೆಯ ಮಾಡಿ ತಿಂದು ಬಿಡುವೆನು, ಕರುಳ ಕಿತ್ತು ಸಾವಿಗೆಯ ಮಾಡಿ ತಿಂದು ಬಿಡುವೆನು. ಇಂದು ನಾನು ಇಂದು ನಾನು ಇಂದು ನಾನು ಒಂದುವೆ ಆನಂದವಾ, ಸಂದೇಹವಿಲ್ಲದೆ ಇಂದು ಮಾಂಸವಾ, ಸಂದೇಹವಿಲ್ಲದೆ ಇಂದು ಮಾಂಸವಾ, ಇಂದು ನಾನು ಇಂದು ನಾನು ಇಂದು ನಾನು ಆನಂದವಾ, ಆನಂದವಾ, ಆನಂದವಾ. ನೋಡಿ ಈ ಲತೆಗಳೇ ಜಾನಕಿ, ನೋಡೆ ಈ ಲತೆಗಳ್, ನೀ ನೋಡೆ ಈ ಲತೆಗಳ ಅತ್ತ ನೋಡೆ, ಅತ್ತ ಲತೆಗಳು ಚಿತ್ತಕ್ಕೆ ಉದವಿಯುವುದು. ಜಾನಕಿ, ಚಿತ್ತಕ್ಕೆ ಉದವಿಯುವುದು, ಚಿತ್ತ ಜಾರಿ ನೋಡಲ ಮಮ, ನೋಡಿಯೇ ಸೀತಾ ಜಾನಕಿ, ಚಿತ್ತ ಜಾರಿ ನೋಡಲ ಮಮ, ಚಿತ್ತ ಜಾರಿ ನೋಡಲ ಮಮ, ಚಿತ್ತ ಜಾರಿ ನೋಡಲ ಮಮ, ಚಿತ್ತ ಜಾರಿ ನೋಡಲ ಮಮ, ಚಿತ್ತ ಜಾರಿ ನೋಡಲ ಮಮ. ಜಾನಕಿ, ಚಿತ್ತ ಜಾರಿ ನೋಡಲ ಮಮ, ಚಿತ್ತಕ್ಕೆ ಉದವಿಯುವುದು, ಚಿತ್ತಕ್ಕೆ ಉದವಿಯುವುದು. ಉಸುತೇಂದ್ರೆ ನೋಡೆ, ಉಸುತೇಂದ್ರೆ ನೋಡೆ, ಇವನಾಳಿ ಮೆರೆಯುವ ಸೊಬಗಿದ, ಇವನಾಳಿ ಮೆರೆಯುವ ಸೊಬಗಿದ, ಇವನಾಳಿ ಮೆರೆಯುವ ಸೊಬಗಿದ. ಜಾನಕಿ, ಇವನಾಳಿ ಮೆರೆಯುವ
ನೋಡೆ ಇವನಾಳಿ ಮೆರೆಯುವ ಸೊಬಗಿದ ಎತ್ತ ನೋಡೆ ಅತ್ತಲತೆಗಳು. ಜಾನಕಿ, ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದೆಯಾ? ಹೌದು ಪ್ರಿಯ. ಎಷ್ಟೊಂದು ಮನೋಹರವಾಗಿರುವುದು. ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಸೀತಾ ಶುಕಪಿಕ ನಾದಗಳಿಂದಲೂ ಕೂಡಿದ ಈ ಪ್ರಕೃತಿಯ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶವನ್ನೆಲ್ಲ ತೊಳೆಯುವಂತಹ ಅಂದವಾದ ತಾಣವೇ ಈ ಪಂಚವಟಿ. ಜಾನಕಿ, ಹಂಸತೂಲಿಕಾ ತಲ್ಪದ ಮೇಲೆ ಕುಳಿತು ಮೃಷ್ಟಾನ ಭೋಜನವನ್ನು ಸವಿಯುತ್ತಾ ಅನೇಕ ದಾಸದಾಸಿಯರಿಂದ ಸೇವೆ ಮಾಡಿಸಿಕೊಳ್ಳುತ್ತಾ ಆನಂದದಿಂದಿರಬೇಕಿದ್ದ ನಿನ್ನನ್ನು ಈ ಕಾರಣಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟೆ? ಸ್ವಾಮಿ, ನಿಮ್ಮ ಸಾನ್ನಿಧ್ಯ ಸೌಭಾಗ್ಯಕ್ಕಿಂತ ಅತಿಶಯವಾದ ಭಾಗ್ಯವು ನನ್ನ ಬಾಳಿನಲ್ಲಿ ಬೇರೆ ಉಂಟೆ. ಇಂತಹ ಮಾತುಗಳನ್ನಾಡಕೂಡದು ಪ್ರಿಯ. ಜಾನಕಿ, ಓ ಸಖಾ ಅರುಣ ಮುಖ ಪ್ರಾಣನಾಯಕ ಪ್ರಿಯ. ಜಾನಕಿ, ಪ್ರಿಯ. ಜಾನಕಿ, ಓ ಸಖ ಅರುಣ ಮುಖ ಪ್ರಾಣನಾಯಕ. ಓ ಸಖ ಅರುಣ ಮುಖ ಪ್ರಾಣನಾಯಕ. ಅಧರ ಮಧುರ ಸವಿಯ ಸುಖವ ಬಯಸಿ ಬಯಸಿ ಬಂದ ಭಾಗ್ಯ. ಅಧರ ಮಧುರ ಸವಿಯ ಸುಖವ ಬಯಸಿ ಬಯಸಿ ಬಂದ ಭಾಗ್ಯ. ಓ ಸಖಾ ಅರುಣ ಮುಖ ಪ್ರಾಣನಾಯಕ. ಯಾವ ಜನ್ಮದ ಪುಣ್ಯದ ಫಲವು ನಿನ್ನ ಪಾಡಿರುವುದ ನೆರವಾಗಿ. ಯಾವ ಜನ್ಮದ ಪುಣ್ಯದ ಫಲವು ನಿನ್ನ ಪಾಡಿರುವುದ ನೆರವಾಗಿ. ನಿನ್ನ ಪಡೆದುದ ನೆರವಾಗಿ. ನಿನ್ನ ಪಡೆದು ಧನ್ಯಳಾಗಿ. ಪ್ರಿಯ. ಜಾನಕಿ, ಜಗದೊಳಿಂದು ಮಾನ್ಯಳಾಗಿ. ಪ್ರಿಯ. ಜಾನಕಿ, ಓ ಸಖ ಅರುಣ ಮುಖ ಪ್ರಾಣನಾಯಕ. ಓ ಸಖ ಅರುಣ ಮುಖ ಪ್ರಾಣನಾಯಕ. ಆ
ವದನದಲ್ಲಿ ನಲಿವ ನೀರೆ ಮಧುರ ಭಾವಲನೇ ವದನದಲ್ಲಿ ನಲಿವ ನೀರೆ ಹೃದಯ ರಾಣಿಯಾಗಿ ನಮ್ಮ ಬಾಳ ನೌಕೆಯಲ್ಲಿ ಮೂನ ಹೃದಯ ರಾಣಿಯಾಗಿ ನಮ್ಮ ಬಾಳ ನೌಕೆಯಲ್ಲಿ ಮೂನ ಬೆಳಗಿನೆಲೆ ಸುವನುದಿನ ಬೆಳಗಿನೆಲೆ ಸುವನುದಿನ ಜನುಮ ಜನುಮದ ಅರಸಿಯಂಬ ಬೆಳಗಿನೆಲೆ ಸುವನುದಿನ ಜನುಮ ಜನುಮದ ಅರಸಿಯಂಬ ಮಧುರ ಭಾವಲನೆ ನಲಿವ ನೀರೆ ಮಧುರ ಭಾವಲನೆ ವದನದಲ್ಲಿ ನಲಿವ ನೀರೆ ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲ. ಅದು ಇತ್ತಲೇ ಬರುವಂತಿದೆಯಲ್ಲ ಸ್ವಾಮಿ. ಅಣ್ಣ ನಮಸ್ಕರಿಸುವೆನು. ಲಕ್ಷ್ಮಣ, ಈ ಖಡ್ಗ ಯಾವುದು? ಅಣ್ಣ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿದ್ದ. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಆ ರಾಕ್ಷಸನಿಗೆ ಕೊಡುವಷ್ಟರಲ್ಲೇ ನಾನೇ ಪಡೆದು ಈ ಖಡ್ಗದಿಂದಲೇ ಆ ರಾಕ್ಷಸನನ್ನು ಸಂಹಾರ ಮಾಡಿ ಬಂದೆ ಅಣ್ಣ. ಸಂಹರಿಸಿ ಬಿಟ್ಟೆಯಾ? ಹೌದು ಅಗ್ರಜ. ಚಿಂತೆ ಇಲ್ಲ. ಈ ಖಡ್ಗವು ನಿನ್ನ ಪ್ರಾಣ ರಕ್ಷಣೆಗಾಗಿ ನಿನ್ನ ಬಳಿಯಲ್ಲೇ ಇರಲಿ. ಹಾಗೇ ಆಗಲಿ ಅಣ್ಣ. ಫಲಗಳನ್ನು ಕೊಡು. ಪ್ರಾಣೇಶ್ವರ, ಓಹೋ, ನನ್ನ ಊಹೆ ಸುಮ್ಮನೆ ನಿಜವಾಯಿತು. ನನ್ನ ಕುಮಾರನನ್ನು ಕೊಂದ ನರಮಾನವರು ಇಲ್ಲಿಯೇ ಕುಳಿತಿರುವರು. ಅವರನ್ನು ಈಗಲೇ ಹೋಗಿ ಹಿಡಿದು ಸೆಳೆ ತಂದು ಕಸ 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 ಕಸನೆ ಹಗಿದು ನುಂಗಿ ನನ್ನ ಉದರದ ಕಿಚ್ಚನ್ನು ಆರಿಸಿಕೊಳ್ಳದೇ ಬಿಡುವುದಿಲ್ಲ. ಏನಿದು? ಈತನನ್ನು ಒರಿಸೋಣವೆಂದು ಹೋದರೆ ಈತನ ರೂಪ ಲಾವಣ್ಯಗಳು ನನ್ನನ್ನೇ ಮೋಹಿಸಿ ಪ್ರೀತಿಯ ಭಾವನೆ ಹುಟ್ಟುವಂತೆ ಮಾಡುತ್ತಿವೆಯಲ್ಲ. ಏನು ಮಾಡಲಿ, ಏನು ಮಾಡಲಿ? ಈ ಸುಂದರನನ್ನು ನೋಡುತ್ತಿದ್ದರೆ ನನ್ನ ಮನಸ್ಸು ಹಿಡಿತದಲ್ಲಿಲ್ಲ. ಒಬ್ಬ ಮಗ ಶಂಭುಕಾಸರ ಹೋದರೆ ಏನಾಯ್ತು? ಈ ಸುಂದರನನ್ನು ಕಟ್ಟಿಕೊಂಡು 100 ಮಕ್ಕಳನ್ನು ಒಂದೇ ಬಾರಿಗೆ ಹಡೆಯುವೆನು. ನಾನೀಗಲೇ ಹೊರಿಸುವೆ, ನಾನೀಗಲೇ ಹೊರಿಸುವೆ, ನಾನೀಗಲೇ ಏನಾದರೂ
ವರಿಸುವೆ ನಾನೀತ ನಾನೀಗಲೇ. ಕಲ್ಲಿನ ಮಂಚದ ಮೇಲೆ ಪಲ್ಲವನೆ ಹಾಕಿಕೊಂಡು, ಕಲ್ಲಿನ ಮಂಚದ ಮೇಲೆ ಪಲ್ಲವನೆ ಹಾಕಿಕೊಂಡು, ಗಂಡನನ್ನ ಮಾಡಿಕೊಂಡು ಕಲ್ಲಕ್ಕೆ ಮುತ್ತಿಡುವೆ. ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿಡುವೆ. ನಾನೀತ ನಾನೀಗಲೇ ವರಿಸುವೆ ನಾನೀತ ನಾನೀಗಲೇ. ದುಂಡು ಮಲ್ಲಿಗೆಯ ಹೂವ ಮಂಡೆಯಲ್ಲಿ ಮುಡಿದುಕೊಂಡು, ದುಂಡು ಮಲ್ಲಿಗೆಯ ಹೂವ ಮಂಡೆಯಲ್ಲಿ ಮುಡಿದುಕೊಂಡು, ಗಂಡನನ್ನ ಮಾಡಿಕೊಂಡು ಎಂಡವ ಕುಡಿಯುವೆನು. ಗಂಡನನ್ನ ಮಾಡಿಕೊಂಡು ಎಂಡವ ಕುಡಿಯುವೆನು. ನಾನೀತ ನಾನೀಗಲೇ ವರಿಸುವೆ ನಾನೀತ ನಾನೀಗಲೇ. ಅಬ್ಬಾ, ಎಂತಹ ಸುಂದರಾಂಗ! ಏನೇ ಆಗಲಿ ಈತನನ್ನು ಕಟ್ಟಿಕೊಂಡು 100 ಮಕ್ಕಳನ್ನು ಹೊಡೆಯಲೇಬೇಕು. ಆದರೆ ನಾನು ಈ ವೇಷದಲ್ಲಿ ಹೋದರೆ ಅವನು ನನ್ನನ್ನು ಒಲಿಸುವನೇ? ಇಲ್ಲ, ಒರೆಸಿ ಹಾಕಿಬಿಡುತ್ತಾನೆ. ಶಾಂಭವಿ ಮಾಯ ಪ್ರಸನ್ನಳಾದ ನಾನು 14 ವರ್ಷದ ಕನ್ಯೆಯಂತೆ ವೇಷವನ್ನು ಧರಿಸಿಕೊಂಡು ಬಂದು ಈತನನ್ನು ಮೋಹಿಸಿಕೊಳ್ಳದೇ ಬಿಡುವುದಿಲ್ಲ. ಅಬ್ಬಬ್ಬಾ, ಈತ ನನ್ನನ್ನು ಹೇಗೆ ಒರೆಸುವುದಿಲ್ಲೋ ನಾನು ನೋಡುತ್ತೇನೆ. ನಾನೆಲ್ಲವೇ 3 ಲೋಕಕ್ಕೆ ಸುಂದರಿ. ಸುಂದರಿಯಲ್ಲವೇ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಈ ಜಗದೊಳಗೆ ಭೂ ಜಗದೊಳಗೆ ಈ ಜಗದೊಳಗೆ ಭೂ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಅಬ್ಬಬ್ಬಾ, ಎಷ್ಟೊಂದು ಸುರಸುಂದರಾಂಗ ನೀವನು. ಆಹಾ, ಈತನನ್ನು ನೋಡುತ್ತಿದ್ದರೆ ಒಂದೇ ಬಾರಿ ಒರೆಸುವೆಂದು ಕಾಣುತ್ತದೆ. ಪ್ರಿಯಾ, ಓ ಪ್ರಿಯಾ, ಪ್ರಾಣೋಲ್ಲವ, ಬಾ ಪ್ರಿಯಾ, ಇತ್ತ ಕಡೆಗೆ ನೋಡು ಪ್ರಿಯಾ. ಯಾರಮ್ಮ ನೀನು? ಅಮ್ಮ ಅನ್ನಬೇಡ ಪ್ರಿಯಾ. ಇಲ್ಲಿಗೆ ಏತಕ್ಕಾಗಿ ಬಂದೆ? ನನ್ನಿಂದ ಏನಾಗಬೇಕು? ನೀನಿಲ್ಲಿಗೆ ಬರಲು ಕಾರಣವೇನು? ಅಬ್ಬಬ್ಬಾ, ಒಂದೇ ಬಾರಿ ಕೇಳಿದರೆ ಹೇಗೆ ಹೇಳುವುದು ಪ್ರಿಯಾ? ಒಂದೊಂದಾಗಿ ಕೇಳಬಾರದೆ? ನನ್ನಿಂದ ಏನಾಗಬೇಕು? ನಿನ್ನಿಂದ ಅದಾಗಬೇಕು ಪ್ರಿಯಾ. ಅಂದರೆ ನಾನು ನಿನ್ನನ್ನು ವಿವಾಹವಾಗಬೇಕು ಪ್ರಿಯಾ. ಬಾ ಪ್ರಿಯಾ, ನನ್ನನ್ನು ವಿವಾಹವಾಗು. ನಿನ್ನನ್ನು ವಿವಾಹವಾಗಲು ಸಾಧ್ಯವಿಲ್ಲವಮ್ಮ. ಏಕೆ ಸಾಧ್ಯವಿಲ್ಲ ಪ್ರಿಯಾ? ಈಕೆಯನ್ನು ಒರೆಸಿರುವೆನು. ಪ್ರಿಯಾ, ಆಕೆಯನ್ನು ತ್ಯಜಿಸು, ನನ್ನನ್ನು ಒರೆಸು ಪ್ರಿಯಾ. ಹಾಗೆ ಸಾಧ್ಯವಿಲ್ಲವಮ್ಮ. ಏಕೆ ಸಾಧ್ಯವಿಲ್ಲ ಪ್ರಿಯಾ? ಈಕೆಯನ್ನು ನಾನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವೆನು. ನನ್ನನ್ನು ವಾಯು ಸಾಕ್ಷಿಗೆ ಕೈ ಹಿಡೆ. ವಾಯು ಸಾಕ್ಷಿಯಾಗಿ ಯಾರೂ ಕೈ ಹಿಡಿಯುವುದಿಲ್ಲ. ಹೌದು, ನಿನಗಿನ್ನೂ ಲಗ್ನವಾಗಲಿಲ್ಲವೇ? ಆಗಿತ್ತು ಪ್ರಿಯಾ, ಆದರೆ ಆತನು ನನ್ನ ಕಾಟವನ್ನು ತಾಳಲಾರದೆ ಹೊರಟೇ ಹೋದನು. ಪ್ರಿಯಾ, ಅದಿರಲಿ, ನೀವು ಯಾರು? ಈ ಅರಣ್ಯದಲ್ಲಿ ವಾಸ ಮಾಡುತ್ತಿರಲು ಕಾರಣವೇನು ಪ್ರಿಯಾ? ನಾನು ಅಯೋಧ್ಯಾಧಿಪತಿಯಾದ ಶ್ರೀರಾಮಚಂದ್ರನು. ಇಲ್ಲಿಗೆ ನಾನು 14 ವರ್ಷ ವಾಕ್ಯವಾಗಿ ವನವಾಸಕ್ಕೆ ಬಂದಿರುವೆನು. ಆಹಾ ಪ್ರಿಯಾ, ಹಾಗಿದ್ದರೆ ಬಾ ಪ್ರಿಯಾ, ನಾನು ನಿನಗಾಗಿ ಎಷ್ಟೊಂದು ಕಾತರಳಾಗಿದ್ದೇನೆ. ಬಾ ಪ್ರಿಯ, ನನ್ನನ್ನು ಒರೆಸಲು ಸಾಧ್ಯವಿಲ್ಲ. ಹೇಗೆ ಸಾಧ್ಯವಿಲ್ಲ ಪ್ರಿಯಾ? ನಾನು ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ನೋಡುವುದಿಲ್ಲವೇ? ಹಾಗೆಂದರೆ ಹೇಗೆ ಪ್ರಿಯಾ? ನಿನ್ನನ್ನೇ ನಂಬಿ ಬಂದಿರುವೆನು. ನಿನಗೆ ಲಗ್ನವಾಗಬೇಕು ಆಗಬೇಕಲ್ಲ ಪ್ರಿಯಾ? ಈ ಪಾರ್ಶ್ವಕ್ಕೆ ನಾನು ಓರ್ವನೇ ಬಂದಿಲ್ಲ. ಓರ್ವನೇ ಬಂದಿಲ್ಲವೇ? ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನಿರುವನು. ಅಲ್ಲಿಗೆ ಹೋಗು,
ನಿನ್ನ ಇಷ್ಟಾರ್ಥವು ಸಿದ್ಧಿಸುವುದು. ಆತನ ಹಿಂದೆ ಆತ ನಿನಗಿದ್ರೆ ಸುರಸುಂದರಂಗನೇ? ಆತನು ನನಗಿದ್ದಲು ಸುರಸುಂದರನಾಗಿರುವುದರಿಂದನೇ ಆತನು ಲಕ್ಷ್ಮಣ ಎಂದು ಕರೆಯುವರು. ಅಬ್ಬಬ್ಬಾ ಪ್ರಿಯ, ಆತನ ಹಿಂದೆ ಸಂಗಡ ಯಾರಾದರೂ ಬಂದಿರುವರೇ? ಇಲ್ಲ ಇಲ್ಲ, ಯಾರೂ ಬರಲಿಲ್ಲ. ಆಕೆ ಆತನ ಹಿಂದೆ ಯಾರು ಬಂದಿಲ್ಲವೇ? ಇಲ್ಲ, ಇಲ್ಲ. ನಿನ್ನ ಸಂಗಡ ಮಾತ್ರ ಕರೆದುಕೊಂಡು ಬಂದಿರುವೇನು? ಇರಲಿ, ನಾನು ಹೋಗುವೆನಲ್ಲ. ಪ್ರಿಯ, ಯಾವ ಪಾರ್ಶ್ವದಲ್ಲಿ ಇರುವನು ಪ್ರಿಯ ಆತ? ಆ ಪಾರ್ಶ್ವದಲ್ಲಿ ಹೋಗು. ಸಮೀಪಕ್ಕೆ ಬಂದು ಹೇಳಬಾರದೆ? ಆ ಪಾರ್ಶ್ವದಲ್ಲಿ ಹೋಗಿ ಹುಡುಕೊಮ್ಮ, ಸಿಗುತ್ತಾನೆ. ಆ ಪಾರ್ಶ್ವದಲ್ಲಿಯೇ ಪ್ರಿಯ? ಹೋಗಲೇ? ಹೋಗಿ ಬಾ. ತಂಗಾಳಿ ಬೀಸಿದೆ, ತಪ್ಪನು ಗೆಲ್ಲಿದೆ. ತಂಗಾಳಿ ಬೀಸಿದೆ, ತಪ್ಪನು ಚೆಲ್ಲಿದೆ. ಎಲ್ಲೆಲ್ಲೂ ನನ್ನ ಕಣ್ಣ ಬೀಸುತ್ತಿದೆ. ಎಲ್ಲೆಲ್ಲೂ ನನ್ನ ಕಣ್ಣ ಬೀಸುತ್ತಿದೆ. ಎಲ್ಲೆಲ್ಲೂ ನನ್ನ ಕಣ್ಣ ಬೀಸುತ್ತಿದೆ. ಎಲ್ಲೆಲ್ಲೂ ಅಬ್ಬಬ್ಬಬ್ಬಾ, ಹಿಂದೆ ಹಿಂದೆ ಇಷ್ಟು ಸುಂದರವಾಗಿರುವನಲ್ಲ, ಮುಂದೆ ನೋಡಿದರೆ ಇಷ್ಟು ಸುಂದರವಾಗಿರುವನು ಏನು? ಹಿಂದೆ ನೋಡಿರೋಳು ಮುಂದೆ ಬಿಡುತ್ತೇನೆಯೇ? ಮುಂದೆಯೂ ನೋಡುತ್ತೇನೆ. ಅಬ್ಬಾ, ಆತನು ಹೇಳಿದಂತೆಯೇ ಈತನ ಸುಂದರನೇ. ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಪ್ರಿಯ ಮಾರನೋ ಮನೋಜ್ಞ. ಮಾರನೋ ಮನೋಜ್ಞ ನೀರನ್ನು ನಾಂ ಕಾಣೆ. ಈ ಸುಂದರ ಚಂದದ ಆಕಾರ, ಈ ಸುಂದರ ಪ್ರಿಯ ಚಾರು ರೂಪದ ಸಾರವಲ್ಲ ಕೇಳೆ. ಪ್ರಿಯ ಚಾರು ರೂಪದ ಸಾರವಲ್ಲ ಕೇಳೆ. ಸಿರಿದ ಮನಕ್ಕೆ ಪ್ರಿಯ, ಸಿರಿದ ಮನಕ್ಕೆ ವೀರನೋ ನಮ್ಮ ಕಾಣೆ. ಸುಂದರ ಚಂದದ ಆಕಾರ, ಈ ಸುಂದರ, ಈ ಸುಂದರ, ಈ ಸುಂದರ. ಅಬ್ಬಬ್ಬಾ ಪ್ರಿಯ, ಕಾಮನದಂತಹ ದೂರ ನಿಲ್ಲು. ಹಾಗೆ ಸ್ವಲ್ಪ ಕೆಳಗೆ ಬಂದರೆ ಕಮಲದಂತಹ ಕಣ್ಣು, ಹಾಗೇ ಸ್ವಲ್ಪ ಕೆಳಗೆ ಬಂದರೆ ಸಂಪಿಗೆಯಂತಹ ನಾಸಿಕ, ಹಾಗೇ ಸ್ವಲ್ಪ ಕೆಳಗೆ ಬಂದರೆ ತೊಂಡೆ ಹಣ್ಣಿನಂತಹ ತುಟಿ, ಹಾಗೇ ಸ್ವಲ್ಪ ಕೆಳಗೆ ಬಂದರೆ ದೊಡ್ಡದಾದ ಎದೆಯು, ಹಾಗೇ ಸ್ವಲ್ಪ ಕೆಳಗೆ ಬಂದರೆ ಹೊಟ್ಟೆಯು, ಹಾಗೇ ಸ್ವಲ್ಪ ಕೆಳಗೆ ಬಂದರೆ ಪಾದ. ಆಹಾ, ಎಷ್ಟೊಂದು ಸುರಸುಂದರಾಂಗರಿ ಇವನು. ಪ್ರಿಯ ಬಾ ಪ್ರಿಯ, ನನ್ನ ಒರೆಸು ಪ್ರಿಯ. ಪ್ರಿಯ ದೂರ ನಿಲ್ಲು. ಯಾರು ನೀನು? ನಿನ್ನ ಹೆಸರೇನು? ನಿನ್ನ ದೇಶವ್ಯಾವುದು? ನೀನಿಲ್ಲಿಗೆ ಬರಲು ಕಾರಣವೇನು? ಅಬ್ಬಬ್ಬಾ, ಒಂದೇ ಬಾರಿ ಕೇಳಿದರೆ ಹೇಗೆ ಪ್ರಿಯ ಹೇಳುವುದು? ಒಂದೊಂದಾಗಿ ಕೇಳಬಾರದೆ? ನೀನ್ಯಾರು? ನಾನು. ನೀನಿಲ್ಲಿಗೆ ಬರಲು ಕಾರಣವೇನು? ಪ್ರಿಯ, ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ನಕ ಸೂರ್ಪನಕ ಎಂದು ಕರೆಯುವರು. ಪ್ರಿಯ, ನೀನಿಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕು? ನಾನು ಬರಲು ಕಾರಣ ನೀನೇ. ನಿನ್ನಿಂದ ಅದಾಗಬೇಕು. ಬಾ ಪ್ರಿಯ. ಯಾವುದಾಗಬೇಕು? ವಿವಾಹ ಪ್ರಿಯ, ವಿವಾಹ. ನೀನು ರಾವಣನ ಸಹೋದರಿ. ಹೌದು. ಮೇಲಾಗಿ ನೀನು ಅಸುರ ಕನ್ಯೆ. ನಿನ್ನನ್ನು ಒರಿಸಲು ನನ್ನಿಂದ ಸಾಧ್ಯವಿಲ್ಲ. ಮೇಲಾಗಿ ಇಲ್ಲಿಗೆ ನಾನೋರ್ವನೇ ಬಂದಿಲ್ಲ. ಓರ್ವನೇ ಬಂದಿಲ್ಲವೇ? ಆ ಪಾರ್ಶ್ವದಲ್ಲಿ ನನ್ನ ಅಣ್ಣರಾದ ಶ್ರೀರಾಮಚಂದ್ರನಿರುವನು. ಆತನ ಬಳಿಗೆ ಹೋಗು, ನಿನ್ನಿಷ್ಟಾರ್ಥ ನೆರವೇರುವುದು. ಪ್ರಿಯ, ನಾನು ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದಿರುವುದು. ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ನಮಸ್ಕಾರ ಪ್ರಿಯ. ಹೋಗಿ ಬಂದಿರುವೆನು. ಹೋಗಿ ಬಂದ ಕೂಡಲೇ ಅತ್ತಿಗೆ ಆಗುವೆನೆ ಪ್ರಿಯ. ಹೋಗಿ ಬಂದಿರುವೆನು. ಕೆಲಸ ಕಾರ್ಯ ಏನು ನಡೆದಿಲ್ಲ ಪ್ರಿಯ. ಬಾ ಪ್ರಿಯ, ನೀ ನನ್ನನ್ನು ಒರೆಸು. ನಿಮ್ಮ ಅಣ್ಣನ ಹೇಳಿ ಕಳಿಸಿರುವನು. ನಮ್ಮ ಅಣ್ಣನು ಆ ರೀತಿ ಹೇಳಿದನು. ಹೌದು ಪ್ರಿಯ. ನೋಡಮ್ಮ, ಅಮ್ಮ ಅನ್ನ ಬೇಡ ಪ್ರಿಯ. ಆತನು ಹೇಳಿದ್ದು ನಿಜ. ಪ್ರಿಯ, ಮೇಲಾಗಿ ಬಾ ಪ್ರಿಯ. ಮೇಲಾಗಿ ನಾನು ರಾಮದಾಸ. ಯಾವ ದಾಸ ಪ್ರಿಯ? ರಾಮದಾಸ. ರಾಮದಾಸ. ಆತನ ಆಜ್ಞೆ ಇಲ್ಲದೆ ನಾನೇನನ್ನೂ ಮಾಡುವುದಿಲ್ಲ. ಆದ್ದರಿಂದ ಪ್ರಿಯ, ಆತನ ಆಜ್ಞೆ ಇಲ್ಲದೆ ಏನನ್ನು ಮಾಡುವುದಿಲ್ಲ. ಏನನ್ನೂ ಮಾಡುವುದಿಲ್ಲ. ಇದನ್ನು ಪ್ರಿಯ, ಯಾವುದನ್ನೂ ಮಾಡುವುದಿಲ್ಲ. ಇದು ಪ್ರಿಯ, ಯಾವುದನ್ನೂ ಅದು ಮಾಡುವುದಿಲ್ಲ. ಆದ್ದರಿಂದ ಯಾವುದೂ ಇಲ್ಲವೇ? ಆತನ ಬಳಿಗೆ ಹೋಗಿ ಏನಾದರೂ ಒಂದು ಕುರುವನ್ನು ತೆಗೆದುಕೊಂಡು ಬಾ. ಆ ನಂತರ ನಾನು ನಿನ್ನನ್ನು ಒರಿಸುವೆನು. ಹಾಗೆಂದರೆ ಹೇಗೆ ಪ್ರಿಯ? ನೀನೇ ನನ್ನನ್ನು ಒರಿಸಬಾರದೆ.
ಲಗ್ನವಾಗಬೇಕೋ ಬೇಡವೋ? ಆಗಬೇಕು ಪ್ರಿಯ. ನಾನು ಹೇಳಿದಂತೆ ಕೇಳು. ಆಗಲಿ ಪ್ರಿಯ. ಇಲ್ಲಿ ಇರುವೆಯಾ? ಇಲ್ಲಿಯೇ ಇರುವೆನು. ಎಲ್ಲಿಗೂ ಹೋಗಬೇಡ. ನೀನು ಕುರುವನ್ನು ತಂದರೆ ನಾನು ನಿನ್ನನ್ನು ಒರಿಸುವೆ. ಒರಿಸುವೆಯಾ? ಇಲ್ಲಿಯೇ ಇರುವೆನು, ಖಂಡಿತವಾಗಿಯೂ ಒರಿಸುವೆನು. ಹೋಗಿ ಕುರುವನ್ನು ತೆಗೆದುಕೊಂಡು ಬಾ. ಲಕ್ಷ್ಮಣನ ಬಳಿ ಹೋದ ಆಕೆಯು ಅಲ್ಲಿ ಏನು ಅನಾಹುತ ಮಾಡಿರುವಳು ಕಾಣಿನಲ್ಲ. ಪ್ರಿಯಾ, ಓ ಪ್ರಿಯಾ. ಓಹೋ, ಓದೆಯ ಪಿಚಾಚಿ ಎಂದರೆ ಮತ್ತೆ ಬಂದೆಯ ಗವಾಕ್ಷಿಯಲ್ಲಿ ಮತ್ತೆ ಪುನಃ ಬಂದು ಬಿಟ್ಟೆಯಮ್ಮ. ಏಕೆ? ಲಕ್ಷ್ಮಣನು ಸಿಗಲಿಲ್ಲವೇ? ಪಿಶಾಚಿ ಗವಾಕ್ಷಿ ಅಂತ ಹೇಳುತ್ತಿರುವನಲ್ಲ, ಇರಲಿ. ಏನು ಲಕ್ಷ್ಮಣನು ಸಿಗಲಿಲ್ಲವೇ? ಸಿಕ್ಕಿದ್ದ ಪ್ರಿಯಾ. ಆತನು ಕೋಪಿಷ್ಟನೋ ಗರ್ವಿಷ್ಠನೋ ಒಂದೂ ತಿಳಿತಿಲ್ಲ. ಹೇಗೋ ನೀನೇ ಅನುಭವಿಸ್ತಾ. ಬಾ ಪ್ರಿಯ, ನನ್ನನ್ನು ವರಿಸು. ಅವನು ಏನು ಹೇಳಿ ಕಳುಹಿಸಿದ? ಆತನು ನಿನ್ನ ರಾಮದಾಸನಂತೆ. ಹೌದು. ಆತ ನಿನ್ನ ಆಜ್ಞೆ ಇಲ್ಲದೆ ಏನನ್ನು ಮಾಡುವುದಂತ ಪ್ರಿಯ. ಅವನು ರಾಮದಾಸ, ನನ್ನ ಆಜ್ಞೆ ಇಲ್ಲದೆ ಅವನು ಏನನ್ನೂ ಮಾಡುವುದಿಲ್ಲ. ಏನನ್ನು ಮಾಡುವುದಿಲ್ಲವೇ? ಹೌದು. ನೀನು ಎಲ್ಲವನ್ನು ಮಾಡಿಕೊಂಡು ಬಿಡುವೇನು? ಪ್ರಿಯಾ, ಬಾ ಪ್ರಿಯ. ಲಕ್ಷ್ಮಣನು ಏನು ಹೇಳಿ ಕಳಿಸಿದ್ದಾನೆ? ಆತ ನಿನ್ನ ಆಜ್ಞೆ ಇಲ್ಲದೆ ಏನನ್ನು ಮಾಡುವುದಿಲ್ಲವಂತೆ. ಯಾವುದಾದಂದ್ರೂ ಕುರುಹುವನ್ನು ಕೊಟ್ಟರೆ ಆತ ನನ್ನ ವಿವಾಹವಾಗುವನಂತೆ. ಲಕ್ಷ್ಮಣನು ಆ ರೀತಿ ಹೇಳಿದ್ದಾನೆ. ಕೊಡು ಪ್ರಿಯ. ಅದು ಕೊಡುವುದಲ್ಲ, ಮತ್ತೆ ಅದು ಬರೆಯುವುದು. ಬರೆಯುವುದೇ? ಬರೆ ಪ್ರಿಯ. ಅಲ್ಲಿ ಬರೆಯುವುದಿಲ್ಲ, ಅಲ್ಲಿಯೂ ಕೂಡ. ಅಲ್ಲಿಯೂ ಬರೆಯುವುದಿಲ್ಲ, ಎಲ್ಲಿಯೂ ಬರೆಯುವುದಿಲ್ಲ. ಮತ್ತಿನ್ನೆಲ್ಲಿ ಬರೆಯುವೆ ಪ್ರಿಯ? ಕುರುಹನ್ನು ಬರೆಯುವುದು ಓದುವು ನೋಡಬಾರದು. ಆದ್ದರಿಂದ ನಿನಗೆ ಕುರುಹನ್ನು ಬರೆಯುತ್ತೇನೆ. ಇಲ್ಲಿಯೇ ಚೆನ್ನಾಗಿತ್ತು. ಹೋಗಲಿ, ವಿವಾಹವಾಗಬೇಕಲ್ಲ. ಬರೆಯುವುದು ಬರೆಯುತ್ತೀಯ? ಚೆನ್ನಾಗೆ ಬರೆ. ಹಾಗೆ ಆಗಲಿ ಅಕ್ಕ, ಚೆನ್ನಾಗೆ ಬರೆ ಎಂದು ಹೇಳಕ್ಕ. ಎಲ್ಲ ನೀನೇ ಹೇಳ್ತಿರುವಲ್ಲ, ಹೇಳಮ್ಮ. ಪ್ರಿಯ, ಆಹಾ, ಬರೆದೆಯಾ ಪ್ರಿಯ? ಬರದೆ. ಇದನ್ನು ಅವನಿಗೆ ತೋರಿಸು, ನಿನ್ನನ್ನು ಅವಮಾನಿಸುವನು. ಏನು? ಅವನು ನನ್ನ ಅವಮಾನಿಸುವನೇ? ಅಲ್ಲಮ್ಮ, ಪದ ಭೇದ ಮಾಡಿ ನೋಡು. ಹೇಗೆ? ಅವ ನಿನ್ನನ್ನು ಮಾನಿಸುವನು, ಅವಮಾನಿಸುವನು ಎಂದೇನಷ್ಟೇ. ಹಾಗೆಯೇ? ಹಾಗಾದರೆ ನಾನು ಹೋಗಿ ಬರಲೇ ಬಾವಾ? ಬರಬೇಡ, ಅಲ್ಲಿ ಸಿಗುತ್ತಾನೆ, ಹೋಗು. ಬಾ ಬಾವಾ. ನೀವು ಬರಬಾರದೆ ನನ್ನ ವಿವಾಹಕ್ಕೆ? ಆಗಲಿ ಬಾವ, ಬರಲೇ. ಆಹ ನನ್ನ ಮದುವೆಯಂತೆ, ಆ ನನ್ನ ಮದುವೆಯಂತೆ, ಓ ನನ್ನ ಮದುವೆ, ನನ್ನ ಜೋಡಿಯಂತೆ ಊರೆಲ್ಲ ಪ್ರಿಯ. ಪುನಃ ಬಂದಿರುವೆಯಾ? ಕುರುವನ್ನು ತಂದಿರುವೆಯಾ? ತಂದಿರುವೆನು ಪ್ರಿಯ. ಕೊಡುವಾಗಾದರೆ? ಕೊಡುವುದಲ್ಲ, ನೋಡುವುದು. ತೋರಿಸು. ಹಾಗಾದರೆ ನೋಡಲು ಸಿದ್ಧನಿರುವೆಯಾ? ತೋರಿಸು. ನೋಡುವೆಯಾ? ಎಲೆ ಮೂರ್ಖಳೆ, ಅನ್ಯಾಯವಾಗಿ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಬಂದ ದಾರಿಯನ್ನಿರಿಟು ಸುಮ್ಮನೆ ಹೊರಟು ಹೋಗು. ಆ ಕರಿ ಹಾಗೆಂದು ಬರೆದು ಕಳಿಸಿರುವನೆ. ಏ ಲಕ್ಷ್ಮಣ, ಮಣಮಣ, ನನ್ನನ್ನು ಸಾಮಾನ್ಯ ಸ್ತ್ರೀಳೆಂದು ತಿಳಿದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡಿಸುತ್ತಿರುವಿರಾ? ಈಗೇನು ನನ್ನನ್ನು ವರಿಸಿವೆಯೋ ಇಲ್ಲವೋ ನಿನ್ನ ಭಕ್ಷಿಸಿ ಬಿಡಲು? ಬಲೆ, ಮೆಚ್ಚತಕ್ಕ ರೂಪವೇ ಸರಿ. ನಾನು ನಿನ್ನನ್ನು ವರಿಸಬೇಕಾದರೆ ನೀನು ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಯಾವ ಕ್ಷತ್ರಿಯ ಪ್ರಿಯ? ಕ್ಷತ್ರಿಯ ಪದ್ಧತಿ ಅಲ್ಲ, ಕ್ಷತ್ರಿಯ ಪದ್ಧತಿ. ಕ್ಷತ್ರಿಯವೇ? ಆಗಲಿ. ಆ ಪದ್ಧತಿ ಹೇಗೆ ಪ್ರಿಯ? ನಮ್ಮ ಕ್ಷತ್ರಿಯ ಪದ್ಧತಿಯಲ್ಲಿ ವಿವಾಹಕ್ಕೂ ಮುನ್ನ ವಧೂವರರನ್ನು ನೋಡಬಾರದು. ನೋಡಬಾರದೆ? ಮುಟ್ಟಬಾರದು. ಮುಟ್ಟಲು ಬಾರದೆ? ಮಾತನಾಡಿಸಲೂ ಬಾರದು. ಮಾತಾಡಲು ಬಾರದೆ? ಆದ್ದರಿಂದ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ. ಆ ನಂತರ ನಾನು ನಿನ್ನನ್ನು ವರಿಸುವೆನು. ಪ್ರಿಯ, ಮುಟ್ಟಲು ಬಾರದು, ಮಾತಾಡಲು ಬಾರದು, ನೋಡಲು ಬಾರದು ಅಂದ್ರೆ ಹೇಗೆ ಪ್ರಿಯ? ವಿವಾಹ ಬೇಕೋ ಬೇಡವೋ? ಆಗಬೇಕು ಪ್ರಿಯ. ನಾನು ಹೇಳಿದಂತೆ ಕೇಳು. ಪ್ರಿಯ, ನಮ್ಮ ಪದ್ಧತಿ ಆಗಿಲ್ಲ ಪ್ರಿಯ. ನಮ್ಮ ಪದ್ಧತಿ ಹೇಳಲೇ? ಹೇಳು. ನೋಡಿದ ಕೂಡಲೇ ಹೋಗ್ತಾ ಇರೋದು. ಬರ್ತೀಯಾ ಪ್ರಿಯ? ವಿವಾಹ ಬೇಕೋ ಬೇಡವೋ? ಬೇಕು ಪ್ರಿಯ. ನಾನು ಹೇಳಿದಂತೆ ಕೇಳು. ನಿನ್ನ ಸೆರಗಿನಿಂದ ನನ್ನ ಕಣ್ಣುಗಳನ್ನು ಕಟ್ಟಿಕೋ. ನೀನು ಕಟ್ಟಬಾರದೆ? ವಿವಾಹಕ್ಕೂ ಮುನ್ನ ಮುಟ್ಟಬಾರದು ಅಂತ ಹೇಳಿದ್ದೆ. ಆಗಲಿ ಆಗಲಿ, ಕಟ್ಟಿಕೊಳ್ಳುವೆನು. ಬೇಗ ವಿವಾಹವಾಗಬೇಕು. ಇಲ್ಲಿ ಬಾ, ಅಲ್ಲಿ ಹೋಗು, ಕುಳಿತುಕೋ, ಮೇಲೇಳು, ಕುಳಿತುಕೋ. ಪ್ರಿಯ, ಅಲ್ಲಿ ಬಂದಿದ್ದು ಆಯ್ತು, ಇಲ್ಲಿ ಬಂದಿದ್ದು ಆಯ್ತು, ಕುಳಿತುಕೊಳ್ಳುವುದು ಆಯ್ತು, ನಿಂತಿದ್ದು ಆಯ್ತು. ವಿವಾಹ ಬೇಕೋ ಬೇಡವೋ? ನಾನು ಹೇಳಿದಂತೆ ಕೇಳು. ಅಲ್ಲಿ ಬಾ, ಅಲ್ಲಿ ಬಾ, ಕುಳಿತುಕೋ, ಮೇಲೇಳು, ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಸರಿಯಾಗಿ ಕಟ್ಟಿಕೋ. ಕಟ್ಟಿಕೊಂಡಿರುವೆನು ಪ್ರಿಯ.
ಅಯ್ಯಯ್ಯಯ್ಯೋ ಏ ಪಾಪಿ ಲಕ್ಷ್ಮಣ, ಮದುವೆ ಆಗು ಅಂತ ಕೇಳಿದ್ರೆ ಆಗ್ತೀನಿ ಆಗ್ತೀನಿ ಅಂದ್ಬಿಟ್ಟು ಮೂಗೆ ಕುಯ್ದ್ಬಿಟ್ಟಲ್ಲೋ ಪಾಪಿ. ಮುರಿವುದು ಮಗು ತೊರೆವುದು ರಕ್ತ, ಅದರಿಂದಿದಕ್ಕೆ ಬಂಡಾಟ. ಮುರಿವುದು ಮಗು ತೊರೆವುದು ರಕ್ತ, ಅದರಿಂದಿದಕ್ಕೆ ಬಂಡಾಟ. ಏನ ಮಾಡಲೀಗ ಮೂಗ ಕೊಯ್ದನಾಗ, ಏನ ಮಾಡಲೀಗ ಮೂಗ ಕೊಯ್ದನಾಗ. ಅವನ್ ಮನೆ ಹಾಳಾಗ ಅವನ್ ನೆಗುದ್ ಬಿದ್ದೋಗ, ಬರ್ಬಾರ್ದಂದು ಒಕ್ಕಂಡೋಗ. ಅವನ್ ಮನೆ ಹಾಳಾಗ ಅವನ್ನೆಗೂ ಬಿದ್ದಾಗ, ಬರ್ಬಾರ್ದಂದು ಒಕ್ಕಂಡೋಗ.